ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. 10ನೇ ಮಂಡಲದ 16ನೆಯ ಸೂಕ್ತದಲ್ಲಿ 4 ಮಂತ್ರಗಳನ್ನು ನಾವು ನೋಡಿದ್ದೇವೆ. 5ನೇ ಮಂತ್ರ ನೋಡಲಿಕ್ಕಿದೆ. ಭಾರತೀಯ ಪರಂಪರೆಯಲ್ಲಿ ಅಗ್ನಿ ಬಹಳ ದೊಡ್ಡ ಸ್ಥಾನವನ್ನು ಪಡೆದಿದ್ದಾನೆ. ನಮ್ಮಿಂದ ಪ್ರೇರಿತರಾದ ಇವರು ಕೂಡ, ಪಾರ್ಸಿಗಳು ಕೂಡ, ಅವರ ಧರ್ಮಗ್ರಂಥದಲ್ಲಿಯೂ ಅಗ್ನಿ ಮತ್ತು ಸೂರ್ಯ ಒಳ್ಳೆಯ ದೇವತಾ ಪ್ರತೀಕಗಳು. ಹೀಗಾಗಿ ಆ ಅಗ್ನಿಯ ಸ್ತೋತ್ರ ಇನ್ನು ಸುಮಾರು 5ರಿಂದ ಶುರು ಆಗಿ 10ರ ತನಕ ಅಗ್ನಿ ನಮ್ಮ ಜೊತೆಗಾರ, ನಮ್ಮಿಂದ ಆರಾಧ್ಯ. ಅಗ್ನಿಯೇ ಮನೆಯ ಒಡೆಯ, ಗೃಹಪತಿ. ಅದಕ್ಕೆ ಗಾರ್ಹಪತ್ಯಾಗ್ನಿ ಅಂತ ಕರೆಯೋದು. ಅವನನ್ನು ಕುರಿತಾದ ಸ್ತೋತ್ರ ಮತ್ತೆ ಅವನ ಮತ್ತೆ ನಮ್ಮ ಸಂಬಂಧ ಹೇಗಿರುತ್ತೆ ಅಂತನ್ನುವ ಡಿಸ್ಕ್ರಿಪ್ಷನ್ನು ಮುಂದೆ ಬಂದಿದೆ. ಚಿತೆಯ ಮುಂದೆ ನಿಂತು ಈ ಮಂತ್ರಗಳನ್ನು ಹೇಳಿ ಅಥವಾ ಸತ್ತ ಮೇಲೆ ಯಾವ ರೀತಿ ಇರುತ್ತೆ ಇದೆಲ್ಲ ಅನ್ನೋದನ್ನು ಚಿಂತಿಸಿ ಅಗ್ನಿಯನ್ನು ನಮ್ಮ ಮಿತ್ರನ ತರಹ ಸ್ವಾಗತಿಸಿ ಅಗ್ನಿಯ ಜೊತೆ ಸಲ್ಲಾಪಗಳಂ ಗೈದು ನಮ್ಮನ್ನು ಒಪ್ಪಿಸಿಕೊಂಡು ಅವನನ್ನು ಅರ್ಥ ಮಾಡಿಕೊಂಡು ಬದುಕುವ ಬಗೆ ಇವೆಲ್ಲ. ಹೇಗೆ ನಮ್ಮ ಮನೆಯ ಗೋವು ಅದರ ಜೊತೆಗೆ ಸಮಸ್ತ ಸಂವಹನಗಳು ಇರುತ್ತೋ ಹಾಗೆ ಅಗ್ನಿ ನಮಗೆ. ಅದಕ್ಕೆ ವೇದ ಮತ್ತು ವೈದಿಕರು ಅಂತಂದರೆ ಅಗ್ನಿಯ ಉತ್ಕಟ ಆರಾಧಕರು. ನಮ್ಮ ಜೊತೆಯಲ್ಲಿದ್ದ ಗೋವನ್ನು ಯಾವ ರೀತಿ ನಮ್ಮ ಮನೆಯ ಸದಸ್ಯರಂತೆ ಕಾಣೋದು, ಗೋವನ್ನು ನಮ್ಮ ಮನೆಯ ಸದಸ್ಯರ ಹಾಗೆ ಕಾಣೋದು ಇತ್ತು. ಹಾಗೆ ಅಗ್ನಿಯನ್ನು ನಮ್ಮ ಮನೆಯ ಸದಸ್ಯ ಅಂತ ಹೇಳಿ ಗ್ರಹಿಸೋದು ಕ್ರಮ. ಆ ಹೊರಗಡೆಯ ಅಗ್ನಿ ಆಗಲಿಲ್ಲ ಅಂದರೆ ಒಳಗಡೆ ಅಗ್ನಿಯನ್ನಾದರೂ ಇಟ್ಕೊಳ್ಳಿ ಎಂದರು ಆಚಾರ್ಯರು. ಅದಕ್ಕೆ ಇಡೀ ಋಗ್ವೇದ ಅಗ್ನಿಮಂತ್ರದಿಂದಲೇ ಶುರು ಆಗೋದು. ವೇದದ ತುಂಬ ಅಗ್ನಿ. 3 ಪ್ರತೀಕಗಳಲ್ಲಿ ದೇವರನ್ನು ಆರಾಧನೆ ಮಾಡೋದು. ಮನುಷ್ಯರು ಅಗ್ನಿ ಮಧ್ಯದಲ್ಲಿ ದೇವರ ಆರಾಧನೆ, ಋಷಿಗಳು ಸೂರ್ಯನ ಮಧ್ಯದಲ್ಲಿ ದೇವರ ಆರಾಧನೆ, ದೇವತೆಗಳು ಮುಖ್ಯ ಪ್ರಾಣನ ಮಾಧ್ಯಮದಲ್ಲಿ ದೇವರ ಆರಾಧನೆ. ಹೀಗೆ 3 ಜನರಿಗೆ 3 ಪ್ರತೀಕ. ಕೆಳಗಡೆಯ ಬೆಳಕು ಅಗ್ನಿ, ಮೇಲ್ಗಡೆಯ ಬೆಳಕು ಸೂರ್ಯ, ನಡುವೆ ಓಡಾಡುವ ಗಾಳಿ. ಇವರಿಬ್ಬರಿಗೂ ಅಂತರ್ಯಾಮಿಯಾಗಿರುವ ಗಾಳಿರಾಯ, ಅವನ ಒಳಗಡೆ ದೇವರನ್ನು ಆರಾಧನೆ ಮಾಡೋದು ಕ್ರಮ.
ಹೀಗಾಗಿ ಈ ಅಗ್ನಿಯನ್ನು ಓಲೈಸುತ್ತಾ ಅರ್ಥ ಮಾಡಿಕೊಳ್ತಾ ತಂದೆಯನ್ನು ಸುಟ್ಟವ ಅಂತನ್ನುವ ಭಾವನೆ ಬರಬಾರ್ದಲ್ಲ ನಮಗೆ. ಅಂದರೆ ಈಗ ಭಾವನಾತ್ಮಕ ಸಂಬಂಧ ಇಲ್ಲ, ಅದರಿಂದಾಗಿ ಇದೇನು ಹೇಳ್ತಾ ಇದೆ ಅಂತನ್ನೋದು ಇವತ್ತು ನಮಗೆ ಗೊತ್ತಾಗೋದಿಲ್ಲ. ಆ ಭಾವನಾತ್ಮಕ ಸಂಬಂಧ ಇಟ್ಕೊಂಡಿರಬೇಕು ಅಂತ ಅದು ಹೇಳುತ್ತೆ. ಅವಸೃಜ ಪುನರಗ್ನೇ ಪಿತೃಭ್ಯೋ ಯಸ್ತ ಆಹುತಶ್ಚರತಿ ಸ್ವಧಾಭಿಃ ಆಯುರ್ವತಾ ನ ಉಪವೇತುಷೇ ಚಕ್ಸಂಗಚ್ಛತಾಂ ತನ್ವಾ ಜಾತವೇದಃ. ಜಾತವೇದಃ ಹುಟ್ಟಿದ್ದೆಲ್ಲವನ್ನು ಬಲ್ಲವನೇ, ಅಗ್ನಿಯೇ, ಚಾಲಕ ಶಕ್ತಿಯೇ. ಪುನಃ ಪಿತೃಭ್ಯ ಅವಸೃಜ, ನಮ್ಮ ಪೂಜೆಯನ್ನು ಪಿತೃಗಳಿಗಾಗಿ ನೀಡು, ನಾವು ಕೊಟ್ಟ ಆಹುತಿಯನ್ನು ಪಿತೃಗಳಿಗಾಗಿ ಒಯ್ಯಿ. ಯಾವ ಭಾಗ ಅಜೋಭಾಗ, ಆತ್ಮ ಅಂತನ್ನೋದು ಯಾವುದು ನಿತ್ಯವಾಗಿದೆ, ಯಾವುದು ನಾಶವಾಗಿಲ್ಲ, ಅದನ್ನು ಪಿತೃಭ್ಯ ಅವಸೃಜ, ಪಿತೃಗಳತ್ತ ಒಯ್ಯಿ. ನಾವು ಸಲ್ಲಿಸಿದ ಪೂಜೆ ಏನಿದೆ ಅದು ಪಿತೃಭ್ಯೋರ್ಥಾಯ ಅವಸೃಜ. ಯಸ್ತ ಆಹುತಶ್ಚರತಿ ಸ್ವಧಾಭಿಃ ಯಹ ತೇ ಆಹುತಃ, ನಿನ್ನಿಂದ ಸ್ವೀಕೃತನಾಗಿ ಸ್ವಧಾಭಿಃ ಚರತಿ, ಈ ಜೀವ ನಿನ್ನ ಜ್ವಾಲೆಗಳ ಜೊತೆಗೆ ಸಂಚಾರ ಮಾಡ್ತಾನೆ. ಆಯುರ್ವತಾ ನ ಉಪವೇತು ಶೇಷಃ, ಆಯುಹು ಜೀವನವನ್ನು ವಸಾನಃ ಮುಚ್ಚಿ ತಪ್ಪುಗಳಿಂದ ರಕ್ಷಿಸುತ್ತಾ ನಮ್ಮ ಬಳಿಗೇ ಬರುವಂತಾಗಲಿ. ಶೇಷಸ್ಸಂಗಚ್ಛತಾಂ ತನ್ವಾ ಜಾತವೇದಃ, ಈ ಯಜ್ಞದ ಸಂಕೇತವೆನಿಸಿದ, ಪಿತೃಮೇಧದ ಸಂಕೇತವೆನಿಸಿದ ದೇಹದ ಮೂಳೆ ಮೊದಲಾದವುಗಳು ನಮಗೆ ಸಿಗಲಿ. ಯಾಕೆ ಅಂದರೆ ಆ ಮೂಳೆ ಏನಿದೆ ಅದು ಒಂದು ಸ್ವಲ್ಪ ಸಾಂಕೇತಿಕವಾಗಿ ನದ್ಯಭಿಮಾನಿನಿ ದೇವತೆಗಳಲ್ಲಿ ಸಮರ್ಪಣೆ ಮಾಡಲಿಕ್ಕುಂಟು. ನಮಗೆ ಬಹಳ ಹಳೆಯದು ಗಂಗೆ ಬಂದದ್ದು. ಗಂಗೆ ಆ ಅಸ್ಥಿಯನ್ನು, ಸ್ವಲ್ಪ ಅಸ್ಥಿ ಉಳಿದಿರುತ್ತೆ, 60,000 ಜನರನ್ನು ಸುಟ್ಟಾಗ ಇಲ್ಲ ಬರೇ ಬೂದಿ, ಅವರನ್ನು ತಾಗಿಯೇ ಅವರ ಮನಸ್ಸನ್ನು ಸ್ವಚ್ಛಗೊಳಿಸಿದ ಮಹಾಮಾತೆ ಅವಳು. 60,000 ಜನ ಬೂದಿಯಾಗೋಗಿದ್ರು ಕಪಿಲನ ಕಣ್ಣ ಮಿಂಚಿನಿಂದ. ಅಂತಹ ಬೂದಿಯನ್ನು ಅವಳು ಮುಟ್ಟಿದ್ದಕ್ಕೆ ಅವರ ಮನಸ್ಸು ಶುದ್ಧ ಆಯಿತು. ಹಾಗೆ ನಮ್ಮಲ್ಲಿ ಸುಡದೇ ಉಳಿದದ್ದು ಸ್ವಲ್ಪ ಉಳಿಸು, ಅದನ್ನು ನಾವು ಮತ್ತೆ ಪಡೆಯುವಂತಾಗಲಿ. ಯಾಕೆಂದರೆ ಅದನ್ನು ಮುಂದೆ ಹೋಗಿ ನದಿಯಲ್ಲಿ ವಿಸರ್ಜನೆ ಮಾಡಲಿಕ್ಕಿರುತ್ತೆ. ಆದ್ದರಿಂದಾಗಿ ಇನ್ನು ಈ ಜೀವ ಎಲ್ಲಿಯೋ ಹೋಗ್ತಾನೆ, ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋಗದೆ ಇರೋದೇ ಇಲ್ಲ, ಸ್ವಲ್ಪವಾದರೂ ಪಡಿಲೇಬೇಕು. ಯಾಕೆಂದರೆ ಹೇಳ್ತಾರೆ, ಯಾವುದೇ ಜೀವ ಆಗಲಿ ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ ಅಂತ ಶಾಸ್ತ್ರದಲ್ಲಿ ಹೇಳಿದಂತೆ ಬದುಕಿದರೂ ಕೂಡ 10 ಜನ್ಮಗಳಿಗೆ ಕಾರಣವಾಗುವಷ್ಟು ಪಾಪಗಳನ್ನು ಮಾಡಿಯೇ ಇರ್ತಾನೆ. ಶಾಸ್ತ್ರದ ಪ್ರಕಾರ ಇರುವವನಿಗೆ ಹೇಳ್ತಾ ಇರೋದು ಆಚಾರ್ಯರು, ಶಾಸ್ತ್ರದ ಪ್ರಕಾರ ಇಲ್ಲದವನಿಗಲ್ಲ, ಅಂದರೆ ನಮ್ಮಂಥವ್ರಿಗಲ್ಲ. ಶಾಸ್ತ್ರದ ಪ್ರಕಾರ ಅಗ್ನಿಹೋತ್ರ ಮಾಡಿ ಕಾಲಕಾಲಕ್ಕೆ ಅಧ್ಯಯನ ಮಾಡಿ ಈ ತರಹ ಬದುಕುವವರು ಅಂಥವರು ಕೂಡ ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ ಅಂತ
10ಕ್ಕೆ ಕಡಿಮೆ ಇಲ್ಲದಷ್ಟು ದೇಹಗಳಿಗೆ ಬೇಕಾದ ಕರ್ಮವನ್ನು ಅವರು ಸಂಪಾದನೆ ಮಾಡಿರ್ತಾರೆ. ಅದು ಅನಿಷ್ಟ ಪುಣ್ಯ ಆಗಿರಬಹುದು, ಪಾಪ ಆಗಿರಬಹುದು, ಅದನ್ನು ಸ್ಪೆಷಲೈಸ್ ಮಾಡಲಿಲ್ಲ. ಆ ಹಿನ್ನೆಲೆಯಲ್ಲಿ ನರಕಕ್ಕೆ ಹೋದರೆ ಅಲ್ಲಿಯ ಸಂಕಟಗಳು ಮುಂದಿನ ಜನ್ಮದಲ್ಲಿ ಅವನಿಗೆ ಸಂಸ್ಕಾರವಾಗಿ ಕಾಡಬಾರದು ಅಂತ ಒಂದು ಪ್ರಾರ್ಥನೆ ಇದೆ ಅಗ್ನಿಗೆ. ನಾವು ಎಷ್ಟು ಪ್ರೀತಿಸ್ಲಿಕ್ಕಾಗತ್ತೆ ಒಬ್ಬ ಮನುಷ್ಯನನ್ನು? ಇಷ್ಟನ್ನು ಮಾತ್ರ ಪ್ರೀತಿಸಬಹುದು. ಓ ಅಗ್ನಿಯೇ, ಸತ್ ಮೇಲೆ ಅವನು ನನ್ನ ಸಂಪರ್ಕದಲ್ಲಿ ಇರೋದಿಲ್ಲ, ಅವನಿಗೆ ಹೀಗಾಗಬಾರದು. ಏನು? ಯತ್ತೇ ಕೃಷ್ಣ ಶಕುನ ಆತುತೋದ ಪಿಪೀಲ ಸರ್ಪ ಉತ ವಾಶ್ವಾಪದ ಅಗ್ನಿಷ್ಟದ್ವಿಶ್ವಾದ ಗದಂಕೃಣೋತು ಸೋಮಶ್ಚಯೋ ಬ್ರಾಹ್ಮಣಾಂಗ್ ಆವಿವೇಚ. ಯತ್ತೇ ಕೃಷ್ಣ ಶಕುನಃ, ಪಂಚಕಷ್ಟವೆಂಬ ನರಕದಲ್ಲಿ ಕೃಷ್ಣಶಕುನಃ ಕಪ್ಪು ಹಕ್ಕಿ ನಮ್ಮನ್ನು ಆತುತೋದ ಕಾಡಿರಬಹುದು, ತುದವ್ಯಥನೆ ಕಾಡುತ್ತದೆಯೋ, ಪಿಪೀಲಃ ಇರುವೆ ಕಚ್ಚಿರಬಹುದು, ಕಚ್ಚಬಹುದು, ಪಿಪೀಲಃ ಸರ್ಪಃ ಪಂಚಕಷ್ಟ ಅನ್ನುವ ನರಕದಲ್ಲಿ ನಾವು ಬೀಳಬಹುದು. ಪಂಚಕಷ್ಟೇತಿ ಕಷ್ಟೇ ಹೇಳ್ತಾರೆ. ಪಂಚಕಷ್ಟದಲ್ಲಿ ವಜ್ರ ಸದೃಶವಾದ ಕೊಕ್ಕು ಇರುವ ಆ ಪ್ರಾಣಿಗಳು ನಮ್ಮ ಕರುಳನ್ನು ಎಬ್ಬಬಹುದು, ಹಿಂದೆ ಎಬ್ಬಿದ್ದಿರಬಹುದು, ನಮಗೆ ಅದರ ಯಾವುದರ ಸ್ಮರಣೆಯೂ ಇಲ್ಲ. ಅದು ಏನು ಸಂಕಟ ಇರುತ್ತೆ, ಅದೆಲ್ಲವೂ ಕೂಡ ಅಗದಂಕೃಣೋತು, ಮರೆಸುವ ಔಷಧಿಯನ್ನು ನೀಡಲಿ, ನೀರೋಗರನ್ನಾಗಿ ಮಾಡಲಿ. ಅಗ್ನಿಷ್ಟದ್ವಿಶ್ವಾದ ಗದಂಕೃಣೋತು, ಅಗ್ನಿಷ್ಟತ್ ಅಗ್ನಿಯಲ್ಲಿ ಇರುವ, ವಿಶ್ವಾತ್ ಎಲ್ಲವನ್ನೂ ಉಣ್ಣಬಲ್ಲ ಆ ಶಕ್ತಿ ಏನಿದೆ, ಅಗದಂಕೃಣೋತು ನಮ್ಮನ್ನ ನೀರೋಗರನ್ನಾಗಿ ಮಾಡಲಿ. ಯಾರವನು? ಸೋಮಶ್ಚ ಅಂದರು. ಸೋಮ ಅಂತಂದರೆ 3 ಜನರು. ಒಂದು ಉಮಯಾ ಸಹಿತ ಸೋಮಃ, ಯಾರು? ಸದಾಶಿವ. ನಮ್ಮ ಮನಸ್ಸಿನಲ್ಲಿ ಆ ಕಹಿ ಉಳಿದು ಎಲ್ಲೆಡೆ ಭೀತರಾಗಿ ಸಂಸಾರವೇ ನರಕ, ಜನ್ಮವೇ ನರಕವಾಗುವಂತೆ ಮಾಡದಿರಲಿ. ಆ ಸಂಸ್ಕಾರ ನಮ್ಮನ್ನು ಬೆನ್ನ ಹತ್ತಿ ಬಂದರೆ ಎಲ್ಲಿಂದ ಬೆಳೆಯೋದು? ಸ್ವಲ್ಪ ಶಾಂತಿ ಇರಬೇಕಲ್ವ ಮನಸ್ಸಿಗೆ. ಶಾಂತಿ ಇದ್ದರೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಬೆಳಿಬಹುದು. ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅವರು ಏನೇನೋ ಹೇಳ್ತಾರೆ, ನೀವು ಈ ಮೋಟಿವೇಶನ್ ಸ್ಪೀಚು ಅಂತ. ಆ ಮೋಟಿವೇಶನ್ ಎಲ್ಲ ವರ್ಕ್ ಆಗಬೇಕು ಅಂದರೆ ಮನಸ್ಸು ಶಾಂತವಾಗಿರಬೇಕು. ಆ ಮನಸ್ಸು ಶಾಂತವಾಗಿರುವಂತೆ ಮಾಡಪ್ಪ ಓ ರುದ್ರದೇವರೇ. ಅವನು ಅಗ್ನಿಷ್ಟತ್, ಅಗ್ನಿಯ ಒಳಗಡೆ ಇರುವ ರುದ್ರ ಅಲ್ವಾ? ಅವನನ್ನು ಅಗ್ನಿಯ ಒಳಗಡೆ ಇರುವ, ಅಗ್ನಿ ಅನ್ನೋದು ಅವನ ಮನೆ ಅಂತ ಹೇಳಿ ರುದ್ರನಿಗೆ ಹೇಳ್ತಾರೆ. 8 ಮೂರ್ತಿಗಳಲ್ಲಿ ನೀನಿದಿ, ಅಷ್ಟಮೂರ್ತಿತ್ವಾಚ್ಚ ಪ್ರೋಕ್ತೆ ಸೂರ್ಯ ಇದು ರುದ್ರಸ್ಯ ಅಂತ ಹೇಳಿ ಬ್ರಹ್ಮಸೂತ್ರ ಭಾಷ್ಯ. ಅಷ್ಟಮೂರ್ತಿತ್ವಾತ್. ಆಮೇಲೆ ನಾರಾಯಣ ಪಂಡಿತರು ಕೂಡ ಹೇಳ್ತಾರೆ, ರಸಾಘನರತಾನಲ ನೆಲವಿಯದ್ವಿವಸ್ವದ್ವಿಧು ಪ್ರಯಷ್ಟೃಷು ನಿವಿಷ್ಟಮಿತಿ ಅಜ ಭಜಾಮಿ ಮೂರ್ತ್ಯಷ್ಟಕಂ ಅಂತ. ಈ ಹಿನ್ನೆಲೆಯಲ್ಲಿ ಅಗ್ನಿಷ್ಟತ್ ಸೋಮಃ ಅಂತಂದರೆ ಸದಾಶಿವ. ಅವನು ವಿಶ್ವಾತ್, ಪ್ರಳಯ ಕಾಲದಲ್ಲಿ ಎಲ್ಲವನ್ನು ನುಂಗುವವ. ಅವನಿಗೆ ಕೇಳ್ತಾ ಇರೋದು ಅಗದಂ ಕೃಣೋತು, ನೀನೇ ಔಷಧಿ ಮಾಡು ಇದಕ್ಕೆ. ಯಾಕೆ ಅಂದರೆ ಆ ಗಾಢವಾದ ಸಂಸ್ಕಾರ
ನಮ್ಮಲ್ಲಿ ಇರಿಸಿ ಮನಸ್ಸನ್ನು ಭಯಭೀತವಾಗಿ ಮಾಡದಿರು. ನಾವು ಅದನ್ನು ತಡೆದುಕೊಳ್ಳುವ ಶಕ್ತಿ ಬಂದ ಮೇಲೆ, ನೋಡಪ್ಪ ನರಕ ಹೀಗಿರುತ್ತೆ, ಅದನ್ನು ಅನುಭವಿಸಿ ಬಂದಿದ್ದಿ, ಇನ್ನೊಮ್ಮೆ ಆಚೆ ಹೋಗದಿರು ಅಂತೇಳಿ ಪ್ರಚೋದನೆ ಮಾಡು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ನರಕದ ವರ್ಣನೆ ಕೇಳಿದ್ರೆ ಮೂರ್ಛೆ ಬಂದ್ಬಿಡುತ್ತೆ ಅಂತ ನಾವು ಹೇಳಲಿಲ್ಲ ಅಂತಾರೆ ಭಾಗವತ 5ನೇ ಸ್ಕಂಧದಲ್ಲಿ. ನರಕದ ವರ್ಣನೆ ಕೇಳ್ತಾ ಇದ್ರೇನೆ ಮೂರ್ಛೆ ಬಂದ್ಬಿಡುತ್ತೆ, ಅದಕ್ಕಾಗಿ ನಾವು ಹೇಳಲಿಲ್ಲ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಜೀವ, ಓ ಅಗ್ನಿಯೇ ನಿನ್ನಲ್ಲಿ ಇಟ್ಟಿದ್ದೇವೆ, ಸುಟ್ಟು ಹೋಗ್ತಾ ಇದ್ದಾನೆ ಅವನು. ನರಕದಲ್ಲಿ ಆದ ಯಾತನೆಗಳ ನೆರಳು ಅವನ ಮೇಲೆ ಬಿದ್ದು ಆ ಸಂಸ್ಕಾರ ಅವನ ಮನಸ್ಸನ್ನು ಕೆಡಿಸಿ ಎಲ್ಲೆಡೆ ಇನ್ಸೆಕ್ಯೂರಿಟಿ ಭಾವನೆ ಮೂಡುವ ಹಾಗೆ ಮಾಡಿ ಕಂಗೆಡದಿರಲಿ. ಹಾಗಂತ ಹೇಳಿ ಅದೇ ಮರೆಯದೆಯೂ ಇರಲಿ. ಶಾಸ್ತ್ರದಲ್ಲಿ ಹೇಳಿದ್ದು ಪ್ರಮಾಣ, ನಾವು ಕೂಡ ಆ ದಾರಿಯಲ್ಲಿ ಬಂದವರು ಅನ್ನುವ ಎಚ್ಚರವೂ ಇರಲಿ. ಹೀಗಾಗಿ ಅಗದಂ ಕೃಣೋತು. ಔಷಧ, ಗದ ಅಂದರೆ ರೋಗ, ಅಗದ ಅಂತಂದರೆ ನೀರೋಗ, ಅಥವಾ ಅಗದ ಅಂದರೆ ಔಷಧವೂ ಆಗತ್ತೆ. ಯಾಕೆ ಅಂದರೆ ರೋಗವನ್ನು ಓಡಿಸುತ್ತೆ ಗದ. ಗದ ಅಂದರೆ ರೋಗ, ರೋಗವನ್ನು ಯಾವುದು ಪರಿಹಾರ ಮಾಡುತ್ತೆ ಅದು ಅಗದ. ಅಗದಂ ಕೃಣೋತು ಸೋಮಶ್ಚಯೋ ಬ್ರಾಹ್ಮಣಾಂಗ್ ಆವಿವೇಚ. ಈ ರುದ್ರ ಎಲ್ಲಿರ್ತಾನೆ? ಬ್ರಾಹ್ಮಣಾಂಗ್ ಆವಿವೇಚ. ಬ್ರಹ್ಮ ಅಂದರೆ ವೇದ. ಬ್ರಾಹ್ಮಣಾನ್ ವೇದವನ್ನು ಬಲ್ಲವರು, ಅವರನ್ನು ಪ್ರವೇಶ ಮಾಡಿರ್ತಾನೆ. ಯೋ ಬ್ರಾಹ್ಮಣಾಂಗ್ ಆವಿವೇಚ. ವೇದವನ್ನು ಬಲ್ಲವರನ್ನ ಪ್ರವೇಶ ಮಾಡಿರ್ತಾನೆ. ಅಂತಹ ಅವರನ್ನು ತನ್ಮೂಲಕ ಏನಿದೆ, ನಾವು ಅದನ್ನೆಲ್ಲ ಮರ್ತಿರ್ತೇವೆ, ಅಥವಾ ಈ ಜೀವ ಮರೆಯುತ್ತಾನೆ. ಕೆಲವೊಮ್ಮೆ ಪೂರ್ವಜನ್ಮದ ನೆನಪು ಬರುತ್ತೆ, ಆದರೆ ನರಕದಲ್ಲೇ ಅನುಭವಿಸಿದ್ದು ನೆನಪು ಬರೋದಿಲ್ಲ. ನೆನಪು ಬಂದರೆ ಎಷ್ಟು ಕಷ್ಟ. ಎಲ್ಲವೂ ಭಯಾನಕವಾಗಿ ಕಾಣುತ್ತೆ. ಅದರಷ್ಟು ಮಾನಸಿಕ ಹಿಂಸೆ ಇನ್ನೊಂದಿಲ್ಲ. ಹಾಗಂತ ಹೇಳಿ ಪರಲೋಕವೇ ಇಲ್ಲ ಅಂತ ವಾದ ಮಾಡ್ತಾ ಇದ್ರೆ ಅದೆಷ್ಟು ಕಷ್ಟ. ಅದಕ್ಕೆ ಬ್ರಾಹ್ಮಣರ ಮೂಲಕ ಈ ಸದಾಶಿವ ನಮಗೆ ಚಿಕಿತ್ಸೆಯನ್ನು ಮಾಡಲಿ, ಮನೋವೈದ್ಯನಾಗಲಿ. ಇನ್ನು ಸೋಮ ಅಂತ ಹೇಳಿದ್ರೆ, ಮಾ ಅಂದರೆ ಜ್ಞಾನ, ಉಮಾ ಅಂದರೆ ಉತ್ಕಟವಾದ ಜ್ಞಾನ. ಉತ್ಕಟವಾದ ಜ್ಞಾನದಿಂದ ಕೂಡಿದವ ಸೋಮ ಅಂದರೆ ಮುಖ್ಯ ಪ್ರಾಣ, ಪ್ರಳಯ ಕಾಲದಲ್ಲಿಯೂ ಪ್ರಜ್ಞೆ ಇರುವವ ಅಂತ. ಉತ್ಕಟವಾದ ಪ್ರಜ್ಞೆ ಏನದು? ಪ್ರಳಯೇಪಿ ಅಲಯ ಬುದ್ಧಿ ಅಂತ ಹೇಳ್ತಾರೆ ಅವನನ್ನು ಕುರಿತಾದ ಪ್ರಾರ್ಥನೆ. ಅಗ್ನಿಯ ಒಳಗಡೆ ನೆಲೆಗೊಂಡು ಪ್ರಾಣಾಗ್ನಿ ಎನಿಸಿದ ಉತ್ಕಟವಾದ ಜ್ಞಾನ, ಸರ್ವಜ್ಞನಾಗಿರುವ, ಅದರಿಂದ ಸೋಮ ಎನಿಸಿದ ವಿಶ್ವಾತ್ ಎಲ್ಲರನ್ನ ಭೋಗಿಸಬಲ್ಲ ಮುಖ್ಯ ಪ್ರಾಣನು ಅಗದಂ ಕೃಣೋತು. ನಮಗೆ ರಕ್ಷಣೆ ನೀಡಲಿ, ಮದ್ದು ಮಾಡಲಿ. ಯಾರು ಬ್ರಾಹ್ಮಣಾನ್ ಆವಿವೇಶ, ವೇದ ಪಾರಂಗತರನ್ನು ಹೊಕ್ಕಿರುತ್ತಾನೆ. ಇನ್ನು ಸೋಮ ಅಂತಂದರೆ ನಾರಾಯಣ, ಸ್ವತಂತ್ರ ಸರ್ವಜ್ಞ, ಸ್ವತಂತ್ರನೂ ಸರ್ವಜ್ಞನೂ ಆಗಿದ್ದಾನೆ. ಹೀಗಾಗಿ ಅವನು ಅಗ್ನಿಯೊಳಗಡೆ ಇದ್ದಾನೆ, ಎಲ್ಲ ಅಗ್ನಿಗಳ ಒಳಗಡೆ ಇದ್ದಾನೆ. ಅಂತಹ ವಿಶ್ವಾತ್, ಪ್ರಳಯ ಕಾಲದಲ್ಲಿ ಎಲ್ಲವನ್ನು ನುಂಗಿ ನೊಣಯುವ ಸ್ವಾಮಿ ಅಗದಂ ಕೃಣೋತ್. ನಮಗೆ ಔಷಧವನ್ನು ನೀಡಲಿ, ಚಿಕಿತ್ಸೆ ಮಾಡಲಿ, ನಮ್ಮ ರೋಗವನ್ನು ಕಳೆಯಲಿ. ಯೋ ಬ್ರಾಹ್ಮಣಾಂಗ್ ಆವಿವೇಚ. ಯಾರು ವೇದವೇತ್ತರನ್ನು ಪ್ರವೇಶ ಮಾಡಿರ್ತಾನೆ. ಯಾಕೆಂದರೆ ಅವನು ಹೇಳ್ತಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ವೇದ ಓದಬೇಕು ಅಂತಲೇ ಅನ್ನಿಸ್ದೆ ಹೋದ್ರೆ ಗತಿ ಏನು? ಕೇಳಬೇಕು ಅಂತ ಅನ್ನಿಸ್ದೆ ಹೋದರೆ ಇನ್ನೇನು ಗತಿ? ಅದರಿಂದಾಗಿ ಆ ಚಿತೆಯ ಮುಂದೆ ನಿಂತು ಪ್ರಾರ್ಥನೆ ಮಾಡುವ ಮಂತ್ರಗಳಲ್ಲಿ ಇದೂ ಒಂದು. ಈಗ ಕೆಲವೊಂದು ಕಡೆ ತಪ್ಪಿರಬಹುದು, ಅಂದರೆ ಕ್ರಮ ತಪ್ಪಿರಬಹುದು. ಈಗ ಅವರು ಕೇಳ್ತಾರೆ ಪುರೋಹಿತರು,
ನೀವು ಯಾವ ವೇದದವರು ಅಂತ. ಯಜುರ್ವೇದದಲ್ಲಿ ಈ ಮಂತ್ರ ಇಲ್ಲ, ಬಳಸ್ಕೊಂಡ್ರೆ ತಪ್ಪಿಲ್ಲ. ಅಂದರೆ ಯಜುರ್ವೇದದ ಪ್ರಕಾರ ಕ್ರಿಯೆಯನ್ನು ಮಾಡುವಾಗ ಈ ಮಂತ್ರ ಹೇಳಲ್ಲ. ಸೂರ್ಯಂ ಚಕ್ಷುರ್ಗಚ್ಚತು ಅಂತನ್ನುವ ಮಂತ್ರ ನಾನು ಕೇಳಿದ್ದು. ಸೂರ್ಯಂ ಚಕ್ಷುರ್ಗಚ್ಚತು ಅಂತನ್ನುವ ಮಂತ್ರವನ್ನು ಹೇಳ್ತಾರೆ, ಅಜೋಭಾಗಸ್ತಪಸ ಅಂತ ಹೇಳ್ತಾರೆ, ಅವಸೃಜ ಪುನರಜ್ಞೆ ಅಂತ ಹೇಳ್ತಾರೆ. ಆಮೇಲೆ ಸೀದಾ ಯಮನನ್ನು ಸ್ತೋತ್ರ ಮಾಡುವ ಮಂತ್ರಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಈ ಹಿಂದೆ ಯಮನ 2 ನಾಯಿಗಳಿಗೆ ಪಿಂಡವನ್ನು ಇಡಿಸ್ತಾರೆ ಅಲ್ಲಿ ಸ್ಮಶಾನದಲ್ಲಿ. ಈ ರೀತಿ ಅಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಇದನ್ನು ತಂದುಕೊಂಡ್ರೆ ಏನು ತೊಂದರೆ ಇಲ್ಲ. ನನಗೆ ಈ ಪೌರೋಹಿತ್ಯದ ಅನುಭವ ಇಲ್ಲ, ಯಾವ ಮಂತ್ರವನ್ನು ಹೇಳುತ್ತಾರೆ ಅಂತ. ಆದರೆ ಈ ಮಂತ್ರ ಅಂತ್ಯಕರ್ಮದಲ್ಲಿ ವಿನಿಯೋಗಿಸ್ತಾರೆ, ಅಂತ್ಯಷ್ಟಿಯಲ್ಲಿ ವಿನಿಯೋಗಿಸ್ತಾರೆ ಅಂತ ಹೇಳಿ ಶಾಸ್ತ್ರ, ಪ್ರಾಕ್ಟಿಕಲ್ ನಾಲೇಜ್ ಇಲ್ಲ ನನಗೆ, ಥಿಯರಿಟಿಕಲ್ ನಾಲೇಜ್ ಮಾತ್ರ ಇರೋದು. ಇದನ್ನು ಆ ಪುರೋಹಿತರು ಹೇಳ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಹೇಳ್ತಾರೇನೋ, ಅಥವಾ ಒಂದು ಮಂತ್ರ ಬಿಟ್ಟಾರು ಅಷ್ಟೆ. ಅದರಿಂದ ನರಕದ ಸಂಸ್ಕಾರಗಳು ಮನಸ್ಸನ್ನು ಅಟ್ಟದಿರಲಿ. ಅಗ್ನೇರ್ವರ್ಮ ಪರಿಗೋಭಿರ್ವ್ಯಯಸ್ವ ಸಂಪ್ರೋರ್ನುಷ್ವಪೀವಸಾ ಮೇಧಸಾ ಚ ನೇತ್ವಾ ಧೃಷ್ಣುರಹರತಾಜರಹೃಚಾಣೋ ದಧೃಗ್ವಿಧಕ್ಷನ್ ಪರ್ಯಂಕಯಾತೆ. ಅಗ್ನಿಯ ದಾಹವನ್ನು ತಡೆಯುವ ತೇಜಸ್ಸೇ ಗೋಭಿಹಿ ಪರಿವ್ಯಯಸ್ವ, ಕಿರಣಗಳಿಂದ ಇವನನ್ನು ಸುತ್ತುವರಿ. ಸಂಪ್ರೋರ್ನುಷ್ವ ಪೀವಸಾ ಮೇಧಸಾಚ, ಆ ಅಗ್ನಿಯನ್ನು, ಅಂದರೆ ಅಗ್ನಿಗಿಂತ ಎತ್ತರದ ತತ್ವವನ್ನು ಇಲ್ಲಿ ಕೇಳ್ತಾ ಇರೋದು. ಎದುರುಗಡೆ ಸುಡುವ ಅಗ್ನಿಗಿಂತ ಎತ್ತರದ ತತ್ವವನ್ನು ಇಲ್ಲಿ ಕೇಳ್ತಾ ಇರೋದು. ಪೀವಸಾ ಮೇಧಸ, ನಮ್ಮ ಶರೀರದ ಕೊಬ್ಬು ಮೊದಲಾದವುಗಳಿಂದ ಅವನು ತೃಪ್ತನಾಗಲಿ. ಸಂಪ್ರೋರ್ನುಷ್ವ, ಅವನನ್ನು ಅದಕ್ಕೆ ಜೋಡಿಸು. ನೇತ್ವಾ ಧೃಷ್ಣುರಹರತಾಜರಹೃಚಾಣ, ಬಲದಿಂದ ನಿನ್ನನ್ನು ಕಂಗೆಡಿಸದಿರಲಿ. ನ ಇತ್ ತ್ವಾ ಜರಹೃಚಾಣ ದಧೃಕ್ ವಿಧಕ್ಷನ್ ಪರ್ಯಂಕಯಾತೆ, ನಿನ್ನನ್ನು ಸುಟ್ಟು ನಿನ್ನ ಸೂಕ್ಷ್ಮ ಶರೀರವನ್ನು ವ್ಯಾಪಿಸದಿರಲಿ. ನೇತ್ ಪರ್ಯಂಕಯಾತೆ ಅಂದರೆ ಯಾವಾಗಲೂ ಬಿಸಿಯ ಅನುಭವವೇ ಇದ್ದು ಬಿಟ್ರೆ ಗತಿ ಏನು? ಒಳಗಡೆಯ ಬಿಸಿಯ ಅನುಭವ, ಹೊರಗಡೆ ತಣ್ಣಗಿದ್ರೆ ಒಳಗಡೆ ಬಿಸಿ ಮಾಡಿಕೊಳ್ಬಹುದು ಪ್ರಾಣಾಯಾಮದ ಮೂಲಕ ಅಲ್ವಾ? ಪ್ರಾಣಾಯಾಮದ ಮೂಲಕ ಹೊರಗಡೆಯ ತಣ್ಣಗೆ ಇದ್ದರೆ ಒಳಗಡೆಯಿಂದ ಬಿಸಿ ಮಾಡಿಕೊಳ್ಬಹುದು. ಅದೊಂದು ಮುದ್ರೆ ಉಂಟು. ಇನ್ನು ಹೊರಗಡೆ ಬಿಸಿಯಾಗಿದ್ದರೆ ಒಳಗಡೆ ತಣ್ಣಗೆ ಮಾಡ್ಕೋಬಹುದು. ಆ ತರಹದ ಮುದ್ರೆಗಳೂ ಉಂಟು. ಆದರೆ ಇಡೀ ಲಿಂಗ ಶರೀರಕ್ಕೆ ಬೆಂಕಿ ಹೊತ್ತಿಕೊಂಡಿದೆ, ಸೂಕ್ಷ್ಮ ಶರೀರಕ್ಕೆ ಬೆಂಕಿ ಹೊತ್ತಿಕೊಂಡಿದೆ ಅಂತಾದಾಗ ಸಾಧನೆ ಮುಂದೆ ಮಾಡಲಿಕ್ಕಾಗಲ್ಲ. ಅದರಿಂದಾಗಿ ಆ ಒಂದು ಇಂಪ್ರೆಷನ್, ಸುಡ್ತಾ ಇದೆ ಸುಡ್ತಾ ಇದೆ ಸುಡ್ತಾ ಇದೆ ಅಂತ ಆ ಸುಟ್ಟದ್ದರ ಇಂಪ್ರೆಷನ್ನು ಮುಂದುವರಿಬಾರದಲ್ವಾ? ಅದಕ್ಕೆ ಅಗ್ನಿಯನ್ನು ಕೇಳಿಕೊಳ್ಳುವುದು. ಇಷ್ಟು ಹೇಳಿ ಇಮಮಗ್ನೇ ತಮತಮ್ಮ ವಿಜಿಹ್ವರ ಪ್ರಿಯೋ ದೇವಾನಾಂ ಉತ ಸೌಮ್ಯಾನಾಂ ಏಚಯಶ್ಚ ಮತೋ ದೇವಪಾನಸ್ತಸ್ಮಿನ್ ದೇವಾ ಅಮೃತಾಮಾದಯಂತೆ. ಅಗ್ನೇ, ಓ ಅಗ್ನಿಯೇ, ಇಮಂ ಚಮಸಂ, ಈ ದೇವತೆಗಳಿಗೆ ಸಮರ್ಪಿಸುವ ಜೀವನ ಯಜ್ಞದಲ್ಲಿ ಪಾಲ್ಗೊಳ್ಳುವ ದೇಹವೆಂಬ ಯಜ್ಞವನ್ನು ಮಾ ವಿಜಿಹ್ವರಹ, ಪಾತ್ರೆಯನ್ನು ಬಿಡಿಸದಿರು. ದೇಹ ಅನ್ನೋದು ಒಂದು ಪಾತ್ರೆ. ಈ ಪಾತ್ರೆ ಇದನ್ನು ವಿರೂಪಗೊಳಿಸದಿರು. ಅಂದರೆ ಮುಂದಿನ ಜನ್ಮದಲ್ಲಿಯೂ
ಅಂಗಾಂಗ ವೈಫಲ್ಯ ಕಾಡದಿರಲಿ, ಅಂಗವೈಕಲ್ಯ ಇರದಿರಲಿ. ಪ್ರಿಯೋ ದೇವಾನಾಮುತ ಸೌಮ್ಯಾನಾಂ. ಈ ಹಿನ್ನೆಲೆಯಲ್ಲಿ ಪ್ರಿಯೋ ದೇವಾನಾಮುತ ಸೌಮ್ಯಾನಾಂ, ನೀನು ಎಲ್ಲರಿಗೂ ಪ್ರಿಯ. ಏಚಯಶ್ಚ ಮತೋ ದೇವಪಾನಃ, ಈ ಜೀವ ಏನಿದ್ದಾನೆ ಅವನು ದೇವಪಾನ, ದೇವತೆಗಳ ಭೋಗ, ದೇವತೆಗಳ ಭೋಗಕ್ಕೆ ವಿಷಯ. ಹೀಗಾಗಿ ಅವನೇ ದೇವಪಾನ. ತಸ್ಮಿನ್ ದೇವಾ ಅಮೃತಾಮಾದಯಂತೆ, ಅವನಲ್ಲಿ ಧ್ಯಾನದಿಂದ ಅನುಸಂಧಾನದಿಂದ ಕೂಡಿದ, ಅದರಿಂದ ಸಂತುಷ್ಟರಾಗಿ ದೇವತೆಗಳು ಸಂತೋಷ ಪಡ್ತಾರೆ. ಹಾಗೆ ಮಾಡು. ಹೌದು, ಜೀವ ದೇಹವನ್ನು ಬಿಟ್ಟಿರ್ತಾನೆ, ಆದರೆ ಮನಸ್ಸು ಉತ್ಕಟವಾಗಿ ಅಭಿಮಾನಿಸಿರೋದ್ರಿಂದಾಗಿ ಅಲ್ಲೇ ಇರುತ್ತೆ. ಅವನು ಎಲ್ಲ ಜೀವಗಳು ಅಲ್ಲ, ಕೆಲವೊಂದು ಜೀವ ತನ್ನ ಆಸ್ತಿಯ ಸುತ್ತ ಓಡಾಡ್ತಾ ಇರುತ್ತೆ, ಅವನಿಗೆ ಅಷ್ಟೊಂದು ಅವಕಾಶ ಕೊಡ್ತಾರೆ. ತಾನು ಇದ್ದ ಮನೆ, ತನ್ನ ಬಂಧುಗಳು, ಅವರು ಸುತ್ತುವಂತಹ ಅವಕಾಶ ಕೊಡ್ತಾರೆ. ಹಾಗೆ ದೇಹವನ್ನು ನೋಡಿ ನನ್ನ ದೇಹ ಅಂತ ಹೇಳಿ ಕಂಗೆಡ್ತಾ ಇದ್ದರೆ ಮಾನಸಿಕವಾಗಿ ಇನ್ನೂ ಅಲ್ಲಿಯೇ ಇದ್ದರೆ ಅದು ಪರಿಹಾರ ಮಾಡುವಂಥ ಅಗ್ನಿಯಲ್ಲಿ ಪ್ರಾರ್ಥನೆ. ಅಟ್ ದಿ ಸೇಮ್ ಟೈಮ್ ಅವನಿಗೆ ಅಂಗವೈಕಲ್ಯ ಮೊದಲಾದವುಗಳು ಮುಂದಿನ ಜೀವಕ್ಕೆ ಅಂಟದಿರಲಿ ಅಂತ ಹೇಳಿಯೂ ಪ್ರಾರ್ಥನೆ. ಅದರಿಂದಾಗಿ ಅವನಿಗೆ ಇದು ನೆನಪು ಕೂಡ ಒಂದು. ಏಷಯಶ್ಚ ಮತೋ ದೇವಪಾನಃ, ಈ ಶರೀರ ಅಂತನ್ನುವುದು ಮುಂದೆ ಬರುವ ಶರೀರ, ಇವಾಗ ಇರುವ ಶರೀರ ಅಥವಾ ಇಲ್ಲಿ ತನಕ ಇದ್ದ ಶರೀರ ದೇವಪಾನ, ದೇವತೆಗಳ ಸುಖಕ್ಕಾಗಿ ಇರುವಂಥದ್ದು ಅಥವಾ ದೇವತೆಗಳ ಕಾಣಿಕೆಗಾಗಿ ಇರುವಂಥದ್ದು, ಅಥವಾ ದೇವಂ ಪಾತೀತಿ ದೇವಪಃ ನಾರಾಯಣ, ಅವನನ್ನು ಕುರಿತು ಸಾಗುವಂಥದ್ದು. ಜೀವನದ ಮಹೋದ್ದೇಶ ಯಾವುದು ಅಂತಂದರೆ ದೇವರನ್ನು ತಿಳಿಬೇಕು. ಅದಕ್ಕಾಗಿ ಪ್ರಯತ್ನ, ಈ ಜನ್ಮದಲ್ಲೇ ತಿಳಿತೇವೆ ಅಂತಲ್ಲ, ಅದಕ್ಕಾಗಿ ಒಂದು ಸಣ್ಣ ಹೆಜ್ಜೆಯನ್ನು ಈಗ ಇಟ್ಟಿದ್ದೇವೆ, ಅದು ಹಾಗೆಯೇ ಮುಂದುವರಿಯಲಿ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ. ಇಷ್ಟು ಅಗ್ನಿಯನ್ನು ಕುರಿತಾದ ಪ್ರಾರ್ಥನೆ ಆಯಿತು. ಇನ್ನು ತನ್ನ ಮತ್ತೆ ಅಗ್ನಿಯ ಸಂಬಂಧ ಮತ್ತೆ ಬೆಳಿಬೇಕು ಅಂತ. ಏಕೆಂದರೆ ಆ ಸಾಯುವ ಮೊದಲು ತಂದೆಯಾದವ ಮಗನನ್ನು ಕಿವಿಯಲ್ಲಿ ಕರೆದು ಹೀಗೆ ಹೇಳಬೇಕಂತೆ, ವೇದೋಸಿ ಬ್ರಹ್ಮಾಸಿ ಯಜ್ಞೋಸಿ ಅಂತ ಹೇಳ್ಬೇಕಂತ. ಕೆಲವರು ಅಗ್ನಿರಸಿ ಅಂತಾರೆ. ಅಂದರೆ ಅದರ ಅರ್ಥ ಏನು? ನೀನೇ ವೇದ ಅಂತ ಅರ್ಥ ಅಲ್ಲ. ನಾನು ಈ ತನಕ ವೇದವನ್ನು ಅನುಷ್ಠಾನ ಮಾಡ್ಕೊಂಡು ಬಂದಿದ್ದೀನಪ್ಪ, ನೀನು ಮುಂದುವರಿಸು. ಸಾಯುವಾಗ ಉಪತಪನ್ ಕರಣೇಜಪತಿ ಹೇಳಬೇಕಂತೆ, ಮಗು ವೇದೋಸಿ, ಇನ್ನು ಮುಂದೆ ನೀನಪ್ಪ ವೇದ ಓದಬೇಕು. ಇದು ಹೇಳಬೇಕಾದದ್ದು. ಹೀಗಾಗಿ ಯಜ್ಞೋತಿ ಅಥವಾ ಅಗ್ನಿರಥಿ, ನೀನು ಯಜ್ಞವನ್ನು ಇದು ಉಪನಿಷತ್ತಿನಲ್ಲಿ ಬಂದಿರುವಂಥ ಮಾತು ನಾನು ಹೇಳ್ತಾ ಇರೋದು. ಉಪನಿಷತ್ತಿನಲ್ಲಿ ಬಂದಿರೋ ಮಾತಾಡ್ತಾ ಆದರೆ ಈ ಮಂತ್ರ ಯಾಕೆ ಅನ್ನೋದು ಗೊತ್ತಾಗುತ್ತೆ. ಓ ಮಗನೇ, ಇನ್ನು ಮುಂದೆ ನೀನು ವೇದವನ್ನು ಓದಿ ಪರಂಪರೆಯನ್ನು ಬೆಳಗಬೇಕಪ್ಪ, ನೀನು ಈ ಯಜ್ಞವನ್ನು ಮುಂದುವರಿಸ್ಬೇಕಪ್ಪ, ಅಗ್ನಿಯ ಬಗೆಗಿನ ಭಕ್ತಿಯನ್ನು ನೀನು ಮುಂದುವರಿಸಬೇಕು ಅಂತ ಹೇಳೋದು. ಹಾಗೆ ಹೇಳಬೇಕು ಅಂತಾದಾಗ, ಮಗನಿಗೆ ಆ ಭಾವನೆ ಬರಬೇಕು ಅಂತಾದಾಗ, ಅಗ್ನಿ ಅಂತ ದೇವತೆ ಇದ್ದಾನೆ, ಆ ಅಗ್ನಿ ದೇಹವನ್ನು ಸುಡ್ತಾನೆ, ಸರಿ, ಇಂತಹ ನಮ್ಮ ಅಪ್ಪನನ್ನು ಸುಟ್ಟ ಅಗ್ನಿ
ನನಗೆ ಹೆಂಗೆ ಗೆಳೆಯನಾಗ್ತಾನೆ ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಭಾವನೆ ಮೂಡಿದರೆ ಈ ಮಂತ್ರ ಅವನು ಅಗ್ನಿಗೆ ಹೇಳೋದು. ಇದು ಈ ಮಂತ್ರ ಏನಿದೆ ಅವನು ಅನುಸಂಧಾನ ಮಾಡಬೇಕಾದ ಮಂತ್ರ. ಆದರೆ ಇವತ್ತು ಪುರೋಹಿತರು ಅಗ್ನಿಯ ಕ್ರವ್ಯಾದತ್ವವನ್ನು ವಿಸರ್ಜನೆ ಮಾಡಿ ಅವನು ಅಗ್ನಿ ಹೊಸದಾಗಿ ಹುಟ್ಟಿದ ಅಂತ ಹೇಳಿ ಅವನಿಗೆ ಷೋಡಶ ಸಂಸ್ಕಾರವನ್ನು ಮಾಡಿದ್ದೇವೆ, ಅವನು ಅಗ್ನಿ ನಮ್ಮ ಮುಂದೆ ಬೆಳೆದಿದ್ದಾನೆ ಅಂತ ಚಿಂತಿಸುವ ಕ್ರಮ ಎಲ್ಲ ಉಂಟು. ತಂತ್ರಶಾಸ್ತ್ರದ ಪ್ರಕಾರ ವೇದದ ಕ್ರಮದಲ್ಲಿ ಅವನು ಅಗ್ನಿಯನ್ನು ಕುರಿತು ಚಿಂತನೆ ಮಾಡೋದು. ಕ್ರವ್ಯಾದಮಗ್ನಿಂ ಪ್ರಹಿಣೋಮಿ ದೂರಂ ಯಮರಾಜ್ಞೋ ಗಚ್ಚತು ರಿಪ್ರವಾಹ ಇಹೈವಾಯಮಿತರೋ ಜಾತವೇದ ದೇವೇಭ್ಯೋ ಹವ್ಯಂ ವಹತು ಪ್ರಜಾನನ್. ಕ್ರವ್ಯಾದಂ ಅಗ್ನಿಂ, ಈ ಮಾಂಸವನ್ನು ಉಣ್ಣುವ ಅಗ್ನಿಯನ್ನು ದೂರದಲ್ಲಿ ಕಳುಹಿಸುತ್ತೇನೆ. ದೂರಂ ಪ್ರಹಿಣೋಮಿ ಅಂದ್ರು. ಹೌದಾ? ಅಲ್ಲ ಮಾರಾಯ, ಬೇಕಲ್ಲ. ಹೌದು. ಯಮರಾಜ್ಞೋ ಗಚ್ಚತು ರಿಪ್ರವಾಹ, ಯಮರಾಜ್ಞ ಯಮರಾಜನ ಬಳಿಗೆ ಹೋಗಲಿ, ಹೋಗ್ತಾ ರಿಪ್ರವಾಹ ನಮ್ಮ ಪಾಪವನ್ನು ದೂರ ಮಾಡಿ ಹೋಗಲಿ. ಆ ಸಾಕ್ಷಿಗಳಲ್ಲ, ಅವನು ಒಬ್ಬ ಅಲ್ವಾ? 13 ಜನ ಸಾಕ್ಷಿಗಳನ್ನು ಶಕುಂತಲೆ ಹೇಳ್ತಾಳೆ ಮಹಾಭಾರತದಲ್ಲಿ. ಅದನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ನಾವು ಏನೇ ಮಾಡಿದ್ರು 13 ಜನರ ಸಾಕ್ಷಿ ಇರುತ್ತೆ. ಏನು? ಆದಿತ್ಯ ಚಂದ್ರ ವನಲೋ ನಲಶ್ಚ ದ್ಯೌರ್ಭೂಮಿರಾಪೋ ಹೃದಯನ್ನಭಶ್ಚ ಅಧರ್ಮಶ್ಚ ಧರ್ಮಶ್ಚ ಉಭೇ ಚ ಸಂಧ್ಯೆ ಹೃಚ್ಚೈವ ಜಾನಾತಿ ನರಸ್ಯ ವೃತ್ತಂ ಜಾನಂತಿ ನರಸ್ಯ ವೃತ್ತಂ. 5 ಭೂತಗಳು: ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ. ಆದಿತ್ಯ ಚಂದ್ರ, ಉಭೇ ಸಂಧ್ಯೆ, 2 ಸಂಧ್ಯಾಭಿಮಾನಿ ದೇವತೆಗಳು. ಆಮೇಲೆ ಅಹರಭಿಮಾನಿ, ರಾತ್ರಿಭಿಮಾನಿ ದೇವತೆಗಳು. ಆಮೇಲೆ ಹೃದಯ. ಸಾಕಾಗದೆ? ಹೃದಯ ಅಂದ್ರೇನು? ನಮ್ಮ ಹೃದಯದಲ್ಲಿ ನಿಂತು ಎಲ್ಲವನ್ನು ನೋಡ್ತಾ ಇರುವ ದೇವತೆಗಳು, ಮನೋಭಿಮಾನಿಗಳು. ಅವರೆಲ್ಲ ಸಾಕ್ಷಿ ಇದ್ದಾರೆ. ಅದರಿಂದಾಗಿ ಓ ಅಗ್ನಿಯೇ, ನಮ್ಮ ಪಾಪವನ್ನು ಕಳೆದು ಯಮನ ಬಳಿಗೆ ಒಯ್ಯಿ ಇವನನ್ನು, ನಿನ್ನನ್ನು ಕಳುಹಿಸಿದ್ದೇನೆ. ಹಾಗೆ ಇನ್ನೊಬ್ಬ ಅಗ್ನಿ ಇದ್ದಾನಲ್ಲ, ಹೊಸದಾದ ಅಗ್ನಿ, ಹಳೆ ಅಗ್ನಿನೇ, ಅವನು ರಿನ್ಯೂವಲ್ ಮಾಡೋದು. ಅವನೇನು ರಿನ್ಯೂವಲ್ ಮಾಡೋದು? ನಾವು ಹೊಸ ಭಾವನೆಯಲ್ಲಿ ನೋಡೋದು. ನಮ್ಮಪ್ಪನಿಂದ ಆರಾಧಿತನಾದ ಅಗ್ನಿ ಕವ್ಯವಾಹನನಾದ. ಈಗ ಮುಂದೆ ನಮ್ಮಪ್ಪನ ಕ್ರಿಯೆ ಮುಗಿಸಿದ ಮೇಲೆ ಮತ್ತೆ ಹವ್ಯವಾಹನಾಗಿ ನಮಗೆ ಅವನೇ ಬೇಕು. ಅದನ್ನು ಹೇಳುವಾಗ ಇವನು ಹೋಗಲಿ, ಅವನು ಬರಲಿ ಅಂದರು. ಅದು ಹೇಳುವ ಕ್ರಮ. ಈ ನಮ್ಮವರು ಅಂತ ಆದಾಗ ನಾವು ಆ ತರಹ ಮಾಡ್ತೇವೆ. ನಮಗೆ ಆ ವ್ಯಕ್ತಿ ಬೇಕು ಅಂತೇವೆ. ಅದರ ಅಭಿಪ್ರಾಯ ಅವನೇ ಇರ್ತಾನೆ. ನನಗೆ ನಾಳೆಯಿಂದ ಹೊಸ ಫ್ರೆಂಡ್ ಬೇಕು, ಇವನೇ. ಅದು ಏನೋ ತಪ್ಪು ಮಾಡಿರ್ತಾನೆ, ಅಥವಾ ನಮಗೆ ಇಷ್ಟ ಆಗಿರಲ್ಲ ಅವನು ಮಾಡೋದು, ಅದನ್ನು ನಾವು ತಿದ್ದುಕೊಳ್ಳುತ್ತೇವೆ. ತಿದ್ದುಕೊಂಡು ನಾಳೆಯಿಂದ ಹೊಸ ಜೀವನ ಶುರು ಮಾಡಬೇಕು. ಏನು ಹೊಸ ಜೀವನ? ಹೊಸದಾಗಿ ನೋಡ್ತೇವೆ ಅಂತ ಅಷ್ಟೇ ಅರ್ಥ. ಹೊಸ ಜೀವನ ಅಂದರೆ ಈ ವಯಸ್ಸಿಗೆ ಬಂದಮೇಲೆ ಮತ್ತೇನು ಹೊಸ ಜೀವನ? ಈ ಮೊದಲನೇ ರಾತ್ರಿ ಇದ್ದ ಹಾಗೆ, ಮದುವೆಯಾದ ಮೊದಲನೇ ರಾತ್ರಿ ಅಂತ ಅರ್ಥ. ಹೊಸ ಜೀವನ ಚೂರು ಆಗತ್ತೆ ಅಂದರೆ ಅವನು ಹುಟ್ಟಿ 20-30 ವರ್ಷ ಆಗಿರುತ್ತೆ. ಹೊಸ ಜೀವನ ಚೂರು ಆಗೋದು ಅಂದ್ರೆ ಏನರ್ಥ? ಹೊಸದಾಗಿ ನಾವು ಕ್ರಿಯೆ ಮಾಡ್ತೇವೆ ಅಂತ. ಹಾಗೆ ಇದು ಇಲ್ಲಿ ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಭಾರತೀಯ ಭಾಷೆಯಲ್ಲಿರುವ ರಿಫ್ಲೆಕ್ಷನ್ ಥಿಯರಿ. ನೀನು ನಮಗೆ ಹೊಸ ಅಗ್ನಿ ಬೇಕು, ಆ ಹೊಸ ಅಗ್ನಿ ದೇವೇ
ಇತರೋ ಜಾತವೇದಾ ಬೇರೆ ಅಗ್ನಿ, ಇತರೋ ಜಾತವೇದಾ ಬೇರೆ ಅಗ್ನಿ ಏನಿದ್ದಾನೆ, ಹವ್ಯಂ ಗವಹತು ಪ್ರಜಾನನ್, ಹವಿಸ್ಸನ್ನು ಒಯ್ಯಲಿ. ಯೋ ಅಗ್ನಿಕ್ರವ್ಯಾತ್ ಪ್ರವಿವೇತವೋ ಗೃಹಂ ಇಮಂ ಪಶ್ಯನ್ನಿತರಂ ಜಾತವೇದತಂ ತಂ ಹರಾಮಿ ಪಿತೃಯಜ್ಞಾಯ ದೇವಂ ಸ ಘರ್ಮಮಿನ್ವಾತ್ ಪರಮೇ ತಧಸ್ಥೇ. ಅದೇ ತರಹದ ಔಪಚಾರಿಕವಾದ ಮಾತು. ಯಹ ಅಗ್ನಿ ಕ್ರವ್ಯಾತ್, ಮಾಂಸವನ್ನು ಉಂಡ ಅಗ್ನಿ ಏನಿದ್ದಾನೆ, ಇದೋ ನಿಮ್ಮ ಗೃಹವನ್ನು ಪ್ರವೇಶ ಮಾಡಿದ್ದಾನೆ. ಮಾಡುವಾಗಲೇನೆ ಅಲ್ಲಿ ಇನ್ನೊಬ್ಬ ಅಗ್ನಿ ಇದ್ದದ್ದನ್ನು ಕಾಣುತ್ತಾನೆ. ಆ ದಕ್ಷಿಣಾಗ್ನಿಯಲ್ಲಿ ಪಿತೃಯಜ್ಞವನ್ನು ನಾವು ಮಾಡುತ್ತೇವೆ, ಅವನಿಗೆ ಇದೋ ಆಹುತಿ. ಘರ್ಮಮಿನ್ವಾನ್ ಪರಮೇ ತಧಸ್ಥೇ ಯೋ ಅಗ್ನಿಕ್ರವ್ಯವಾಹನಃ ಪಿತೃನ್ಯಕ್ಷಧೃತಾವೃಧಃ ಪ್ರೇದು ಹವ್ಯಾನಿ ವೋಚತಿ ದೇವೇಭ್ಯಶ್ಚ ಪಿತೃಭ್ಯ. ಇಲ್ಲಿ ಮತ್ತೆ ಯಥಾಪ್ರಕಾರ ಕವ್ಯವಾಹನನಾದ ಅಗ್ನಿ, ಹವ್ಯವಾಹನನಾದ ಅಗ್ನಿ, ಅವನು ಒಬ್ಬನೇ, ಇಬ್ಬರಿಗೂ ಅವನೇ ನಾವು ಶ್ರದ್ಧೆಯಿಂದ ಸಮರ್ಪಿಸಿದ ಆಹುತಿಯನ್ನು ಕೊಂಡು ಹೋಗಿ ಕೊಡುವವ. ನೋಡಿ, ಅಗ್ನಿಯ ಜೊತೆಗೆ ಎಂತಹ ಬಾಂಧವ್ಯ. ಈ ಅಗ್ನಿಯ ಜೊತೆಗಿನ ಬಾಂಧವ್ಯ ಅನ್ನೋದು ವೈದಿಕತ್ವದ ಹೆಗ್ಗುರುತು. ಅದಕ್ಕೆ ಅದನ್ನು ಬಿಡಿಸಿದ್ರು. ನಾವು ಅಗ್ನಿಯನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಪ್ರತಿಭಟನೆ ಮಾಡಿದವರೇ, ಅಗ್ನಿ ನಮ್ಮ ಸಾಕ್ಷಿಯಲ್ಲ, ಹೀಗಾಗಿ ನಾವು ದೇಹವನ್ನು ಹೂಳುವಂತೆ ಮಾಡುತ್ತೇವೆ, ದೇಹವನ್ನು ಸುಡುವುದಿಲ್ಲ. ಯಾಕೆ? ಇಲ್ಲಿದೆ, ವೇದವನ್ನು ಒಪ್ಪಿದರೆ ಅಗ್ನಿಯನ್ನು ಒಪ್ಪಲೇಬೇಕು. ಆ ಅಗ್ನಿಯನ್ನು ನಾವು ಎಲ್ಲೆಲ್ಲೂ ಒಪ್ಪೋದಿಲ್ಲ. ಅದಕ್ಕಾಗಿ ನಮ್ಮ ದೇಹವನ್ನು ಸುಡುವುದು ಬೇಡ, ಹೂತಾಕಿ ಅಂತಂದು. ಹೀಗಾಗಿ ಅವರು ಅಗ್ನಿತಾಕ್ಷಿ ಅಂತನ್ನಲ್ಲ. ಈಗಿನ ಜಾನಪದ ಮದುವೆಗಳ ಲಿಸ್ಟಿನಲ್ಲಿ ಕೆಲವೊಬ್ಬರು, ನಾನು ನೋಡಿದಷ್ಟು ಕಡಿಮೆ ನಾನು ನೋಡಿದ್ದು, ಜಲಸಾಕ್ಷಿಯಾಗಿ ಮಾಡಿಕೊಳ್ತಾರೆ. ಕೆಲವರು ಕೃಷಿಕರು ಅಂತಾದರೆ ಅವರು ಬಳಸುವ ಕತ್ತಿ ಮತ್ತು ನೇಗಿಲು ಅವುಗಳ ಸಾಕ್ಷಿಯಾಗಿ ಮದುವೆ ಆಗ್ತಾರೆ. ಒಟ್ಟು ಅಗ್ನಿ ಸಾಕ್ಷಿ ಎಲ್ಲರಿಗೂ ಆಗಬೇಕು ಅಂತ ಇಲ್ಲ. ಆದರೆ ಅವರು ಆ ಅಗ್ನಿನೆಲ್ಲ ತೆಗೆದುಕೊಂಡ್ರು, ಹೊರಗಡೆಯ ಅಗ್ನಿ ತೆಗೆದುಕೊಂಡ್ರು. ಆದರೆ ದೇಹದಲ್ಲಿ ಉಷ್ಣತೆಯನ್ನು ಕೊಡುವಂತಹ ಅಗ್ನಿಯನ್ನು ತೆಗೆದುಕೊಳ್ಳಿಕ್ಕಾಗಲೇ ಇಲ್ಲ ಅವರಿಗೆ. ಅದರಿಂದಾಗಿ ಅಗ್ನಿಯ ಜೊತೆಗೆ ಇರುವ ಬಾಂಧವ್ಯ, ಓ ಅಗ್ನಿಯೇ ನಮ್ಮ ಜೊತೆಗೆ ಇರು, ಉಶಂತಸ್ತ್ವಾನಿ ಧೀಮಹಿ ಉಶಂತಃ ಸಮಿಧೀಮಹಿ ಉಶನ್ನುಶತ ಆವಹ ಪಿತॄನ್ ಹವಿಚೇ ಅತ್ತವೇ. ಉಶಂತಃ ಬಯಸಿ, ಉಷ ಇಚ್ಛಾಯಾಮ ಉಶಂತಃ ಉಶಂತಃ ಬಯಸಿ ತ್ವಾನಿ ಧೀಮಹಿ ನಿನ್ನನ್ನು ಇಲ್ಲಿ ನೆಲೆಗೊಳಿಸಿದ್ದೇವೆ. ಉಶಂತಃ ಸಮಿಧೀಮಹಿ ನಿನ್ನನ್ನು ಬಯಸಿ ಧಗಧಗನೆ ಉರಿಸುವಂತೆ ಮಾಡುತ್ತೇವೆ. ಉಶನ್ನುಶತ ಆವಹ ನೀನು ನಮ್ಮನ್ನು ಬಯಸಿ, ನಿನ್ನನ್ನು ಬಯಸುವ ನಮ್ಮನ್ನು ಪಿತೃನ್ ಆವಹ ಪಿತೃದೇವತೆಗಳತ್ತ ಒಯ್ಯಿ, ಅವರನ್ನು ಕುರಿತು ನಾವು ಏನು ಹವಿಸ್ಸನ್ನು ಕೊಟ್ಟಿದ್ದೇವೆ ಅದನ್ನು ಅವರತ್ತ ಒಯ್ಯಿ. ಹೀಗೆ ಪ್ರಾರ್ಥನೆ ಮಾಡ್ತಾರೆ. ಮಾಡಿ ಭೂಮಿ ಚೆನ್ನಾಗಿ ಆಗಲಿ ಅಂತ ಮುಂದೆ ಪ್ರಾರ್ಥನೆ ಮಾಡ್ತಾರೆ. ನೋಡಿ, ವೈದಿಕರದ್ದು ನಾವು ಇದನ್ನಲ್ವಾ ಹೇಳಬೇಕಾದದ್ದು. ಎಷ್ಟು ಸೊಗಸು. ನಾವು ನಂತರ ಈ ಬಂದ ಗ್ರಂಥಗಳನ್ನೆಲ್ಲ ತಲೆ ಮೇಲೆ ಇಟ್ಟುಕೊಂಡು ಮೂಲವನ್ನು ಮರೆತೇವೆ. ಇನ್ ಸರ್ಚ್ ಆಫ್ ಗೋಲ್ಡ್ ವಿ ಹ್ಯಾವ್ ಲಾಸ್ಟ್ ಡೈಮಂಡ್ ಅಂತಾರಲ್ಲ. ನಾಳೆ ಕೊಡ್ತೀನಿ. ಗೋಪಿ ಚಂದನ.
ಇನ್ ಸರ್ಚ್ ಆಫ್ ಗೋಲ್ಡ್ ವಿ ಹ್ಯಾವ್ ಲಾಸ್ಟ್ ಡೈಮಂಡ್ಸ್ ಅಂತಾರಲ್ಲ, ಆ ರೀತಿ ನಾವು ಮೂಲವನ್ನೇ ಓದೋದೇ ಯಾವುದ್ಯಾವುದೋ ಗ್ರಂಥಗಳು. ಅದು ವೇದ, ಇದು ಮಧ್ವಾಚಾರ್ಯರು ಹೇಳೋದಕ್ಕಿಂತ ವಿಭಿನ್ನವಾಗಿ ಯಾರು ಏನು ಹೇಳಲ್ಲ. ಸುಮ್ಮನೆ ಅದನ್ನು ಓದಿಕೊಂಡು ಮೂಲವನ್ನು ಮರೆತು ಒಳ್ಳೊಳ್ಳೆ ಸಂಗತಿಗಳನ್ನು ಮರೆತು ಒದ್ದಾಡ್ತಾ ಇದ್ದೇವೆ. ಭೀಕರ ಅದು. ಒಮ್ಮೆ ನೆನಪಿಸಿಕೊಂಡ್ರೆ ಅಯ್ಯೋ ಅಂತ ಅನಿಸುತ್ತೆ. ಆದರೆ ಯಾರಿಗೆ ಹೇಳೋದು? ಎಲ್ಲರೂ ದಾರಿ ತಪ್ಪಿದ ಮಕ್ಕಳೇ. ನಾವೆಲ್ಲ ವೇದದ ಮಕ್ಕಳು ಅಲ್ವಾ? ಎಲ್ಲ ವೇದದ ಮಕ್ಕಳು. ವೇದ ಮಾತೆಯ ಮಕ್ಕಳಾಗಿ ವೇದ ಮಾತೆಯ ನುಡಿಗಳನ್ನೇ ಕೇಳಿಸ್ತಾರೆ. ನಾವಲ್ವ ದಾರಿ ತಪ್ಪಿದ ಮಕ್ಕಳು? ವೇದ ಇಲ್ಲದೆ ವೇದದ ಯಾವುದೋ ಒಂದೊಂದು ಭಾಗಗಳನ್ನು ವಾಕ್ಯಾರ್ಥಕ್ಕೆ ಆರಿಸಿಕೊಂಡು ಅದರ ಪದಾರ್ಥ ಆಗದೇನೆ ಹೋ ಅಂತ ವಿಜೃಂಭಣೆಯಿಂದ ಮಾಡೋದು ನೋಡಿದ್ರೆ ನಗೆಯೂ ಬರುತ್ತಿದೆ, ನಮಗೆ ನಗೆಯೂ ಬರುತ್ತಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಇಂತಹ ಸೊಗಸನ್ನೆಲ್ಲ ನಾವು ಕಳ್ಕೋತೇವೆ. ಯಂತ್ವಮಗ್ನೇ ತಮದ ಹಸ್ತ ಮುನಿರ್ವಾಪಯ ಪುನಃ ಕಿಯಾಂ ವತ್ರ ರೋಹತು ಪಾಕ ದೂರ್ವಾವ್ಯಲ್ಕಷ. ಯಂ ತ್ವಮಗ್ನೇ ಸಮದಹ, ಓ ಅಗ್ನಿಯೇ ನೀನು ಈ ಭೂಮಿಯನ್ನು ಸುಟ್ಟೆ. ಯಾಕೆಂದರೆ ನಮ್ಮನ್ನು ಸುಡುವ ಭರದಲ್ಲಿ, ನಮ್ಮ ಶರೀರವನ್ನು ಸುಡುವ ಭರದಲ್ಲಿ ಈ ಭೂಮಿಯನ್ನು ಸುಟ್ಟೆ. ಅಲ್ಲಿ ಇರುವ ಅನೇಕ ಸಸ್ಯಗಳೆಲ್ಲ ಹೋಗಿದೆ. ತಮು ನಿರ್ವಾಪಯ ಪುನಃ, ಮತ್ತೆ ಮೊಳಕೆ ಬರುವಂತೆ ಮಾಡು. ಅಗ್ನಿಯೇ ಸೌಂದರ್ಯಪ್ರದ ಹೂವು ಮೊದಲಾದವುಗಳಿಗೆ ವೇದದಲ್ಲೇ ಅದೊಂದು ಮಂತ್ರ ಇದೆ. ಆಯನೇತೆ ಪರಾಯಣೇ ದೂರ್ವಾರೋಹಂತು ಪುಷ್ಪಿಣೀ ಅಂತ ಅಲ್ಲಿದೆ ಅಗ್ನಿ ಸೂಕ್ತ. ಖಾಂಡವದಾಹದ ಪ್ರಸಂಗದಲ್ಲಿ ಅನೇಕ ಋಷಿಗಳು, 4 ಜನ ಪಕ್ಷಿ ರೂಪದಲ್ಲಿರುವ ಋಷಿಗಳು ಪ್ರಾರ್ಥನೆ ಮಾಡಿದ್ದು, ಜರಿತಾರಿ ಮೊದಲಾದವರೆಲ್ಲ ಅವರು ಪ್ರಾರ್ಥನೆ ಮಾಡಿದ್ರಲ್ಲಿ ನೋಡಿ, ಅವರು ಅದನ್ನು ಹೇಳ್ತಾರೆ. ಮತ್ತೆ ಈ ಮರ, ಈ ಇದು ಎಲ್ಲ ವನವನ್ನು, ಕಾಡನ್ನು ಮತ್ತೆ ಮೊಳೆಯುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಇದು 10ನೇ ಮಂಡಲದಲ್ಲೇ ಬರೋದು, ಅದು 10ನೇ ಮಂಡಲದಲ್ಲೇ ಬರೋದು, ಇದು 10ನೇ ಮಂಡಲದಲ್ಲೇ ಬರೋದು. ಓ ಅಗ್ನಿ ಎಂ ಸಮದಹ, ಯಾವುದನ್ನು ಸುಟ್ಟೆಯೋ ತಮು ನಿರ್ವಾಪಯ ಪುನಃ. ಅದರಿಂದಾಗಿ ಏನ್ರಿ, ಮರ ಮಟ್ಟು ವೇಸ್ಟು. ಅಷ್ಟು ಮರವನ್ನು ಸುಡೋದು ಅಂದ್ರೇನು? ಇಲ್ಲಪ್ಪ, ನಾವು ಬೇಡಿಕೊಂಡಿದ್ದೇವೆ, ಮಾಡ್ತಾನೆ, ಖಂಡಿತ ಮೊಳೆಯುತ್ತೆ ಅಲ್ಲಿ ಮರ. ಆದರೆ ನಾಗರಿಕತೆ ಏನು ಮಾಡುತ್ತೆ, ಈ ಮರಗಳನ್ನು ಕತ್ತರಿಸ್ತಾರೆ. ನೆಡೋ ಯೋಗ್ಯತೆ ಹೊಂದಿಲ್ಲ, ಇದ್ದದ್ದನ್ನು ಬೇಗ ಕತ್ತರಿಸಿ ಬರ್ತಾರೆ. ನಾವು ಪಿಂಡವನ್ನು ಕಟ್ಟಿ ಅಷ್ಟು ಅನ್ನವನ್ನು ವೇಸ್ಟ್ ಮಾಡ್ತೇವೆ. ವಸ್ತುತಃ ಈಗಿನ ತರಹ ನೆಲದಲ್ಲಿ ಹೂಳೋದಲ್ವೇ ಅಲ್ಲ. ಅದು ಪಿಂಡ ನಿರ್ವಾಪಣ ಕ್ರಮ ಹೇಗೆ ಅಂತಂದರೆ, ವಯೋಭಿ ಖಾದಯಂತ್ಯನ್ನಿ, ಹಕ್ಕಿಗಳಿಗಿಡಬೇಕು. ಪ್ರಕ್ಷಿಪಂತಿ ಅನಲೇ ಅಪ್ಸುವ, ಒಂದೋ ಬೆಂಕಿಗೆ ಹಾಕಬೇಕು, ಒಂದೋ ನೀರಿಗೆ ಹಾಕಬೇಕು. ಆ ಸೊಸೆ ಏನಿದ್ದಾಳೆ ಅವಳು ಮಧ್ಯಮ ಪಿಂಡವನ್ನು ತಿನ್ನಬೇಕು, ಒಳ್ಳೆಯ ಸಂತತಿಗಾಗಿ. ಇದು ಮನುಸ್ಮೃತಿಯಲ್ಲಿ ಇರುವಂತಹ ಮಾತು. ಹೀಗಾಗಿ ಆ 3 ಕಟ್ಟಿದ ಪಿಂಡ ವೇಸ್ಟ್ ಆಗೋದು ಅಂತ ಇಲ್ವೇ ಇಲ್ಲ. ಎಲ್ಲ ಸಮಸ್ತ ಜೀವರಾಶಿಗಳ ತೃಪ್ತಿಗಾಗಿ ಅದಿದೆ. ನಮಗದು ಗೊತ್ತಿಲ್ಲ. ಈಗ ಏನೇನೋ ದಡ್ಡತನಗಳು. ಈ ಚಿತ್ರಾಹುತಿ ಇದೆಯಲ್ಲ, ಅದು ಇವತ್ತು ನೆಲದ ಮೇಲೆ ಇಡ್ತಾ ಇದ್ದೀವಿ ನಾವು. ಏನಿಲ್ಲ, ಅದನ್ನು ಬಳ್ಕೊಂಡು ಹೊಟ್ಟೋಗ್ತಾರೆ. ಅಲ್ಲ, ಆ ಚಿತ್ರಾಹುತಿಗೆ ಒಂದು ವ್ಯವಸ್ಥೆ ಆಗಬೇಕು. ಎಲ್ಲರೂ ಇಟ್ಟ ಚಿತ್ರಾಹುತಿಯನ್ನು ಒಂದು ಕಡೆ ಸೇರಿಸಿ ಅದನ್ನು ಹಕ್ಕಿಗೋ ಏನಿಕ್ಕೋ ಇಡಬೇಕು. ನಾವು ಅದು ಮಾಡ್ತಾ ಇಲ್ಲ. ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ಇಲ್ಲಿ ನೆಲದ ಮೇಲೆ ಇಡ್ತೇವೆ, ಅವಾಗ ಬೇರೆ, ಅವಾಗ ಅಲ್ಲೇ ಹೀಗೆ ಹಾಕಿದರೆ ಹಕ್ಕಿಗಳೋ ಏನೋ ಇರುವೆಗಳೋ ಏನೋ ಬಂದು ತಿಂದ್ಕೊಂಡು ಹೋಗೋದು.
ಇವಾಗ ಅದು ಯಾವುದೂ ಇಲ್ಲ. ಚಿತ್ರಾಹುತಿ ಹೀಗೆ ಯಾಕೆ ಮಾಡಬಾರದು? ಪರಿಷ್ಕಾರ ನಮ್ಮ ಅನ್ನದಲ್ಲಿ ಇಡಬೇಕು, ಬಿಡಿ ಬೇರೆಯವ್ರ ಮನೆಗೆ ಹೋಗಿರ್ತೀವಿ ನಾವು ಇಡೋಣ. ಆದರೆ ಈ ತರಹದೊಂದು ವ್ಯವಸ್ಥೆ ಆದರೆ ಸಾರ್ಥಕವಾದರೂ ಆಗುತ್ತೆ. ಕಿಯಾಂ ವತ್ರರೋಹತು ಪಾಕದೂರ್ವಾವ್ಯಲ್ಕಷಾ ಕಿಯಾಂಬುರೋಹತು. ನೆಲದ ಆಳದಲ್ಲಿ ಕಿಯತ್ ಅಂಬು, ಎಷ್ಟು ನೀರಿದೆಯೋ ಅಷ್ಟು ಹುಲ್ಲು ಮೊದಲಾದವುಗಳು ಬೆಳೆಯಲಿ. ಪಾಕದೂರ್ವಾವ್ಯಲ್ಕಷಾ, ಪಾಕದೂರ್ವ ಚೆನ್ನಾಗಿ ಮಾಗಿದ ಹುಲ್ಲು, ವ್ಯಲ್ಕಷ ಗೊಂಚಲು ಗೊಂಚಲಾಗಿ ಬೆಳೆಯಲಿ. ಅದು ಪಶುಗಳಿಗೆ ಆಗಲಿ ಎಲ್ಲರಕ್ಕೂ ಆಗಲಿ. ಬಹಳ ಮರಗಳನ್ನು ಸುಟ್ಟು ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ನಮ್ಮನ್ನು ಬೈಯೋದಾದರೆ, ಜಾಗವನ್ನೇ ಅಷ್ಟು ನಿರಂತರವಾಗಿ ಹೂಳುಬಿಟ್ಟು ಸುಮ್ಮನೆ ಒಂದು ಆಕಾರಹೀನವಾದ ಅಥವಾ ಕಟ್ಟಡವನ್ನು ಕಟ್ಟ ನಿಮ್ಮನ್ನು ಎಷ್ಟು ಬೈಬೇಕು ನಾವು? ಅದು ವೇಸ್ಟ್ ಅಲ್ವಾ? ಅದರಿಂದ ಹಾಗಲ್ಲ. ಇನ್ನು ಕಡೆಯ ಮಂತ್ರ 14ನೆಯ ಮಂತ್ರ, ಶೀತಿಕೆ ಶೀತಿಕಾವತಿ ಹ್ಲಾದಿಕೆ ಹ್ಲಾದಿಕಾವತಿ ಮಂಡೂಕೀಯಾತು ಸಂಗಮ ಇಮಂ ಸ್ವಗ್ನಿಂ ಹರ್ಷಯ. ಓ, ಇದಕ್ಕೆ ಎರಡು ಅರ್ಥ ಇದೆ. ಶೀತಿಕೆ ತಣ್ಣಗೆ ಮಾಡುವವಳೇ, ಶೀತಿಕಾವತಿ ನೀರನ್ನು ಸಿಂಪಡಿಸಿ ಭೂಮಿಯನ್ನು ತಣ್ಣಗಾಗಿಸುವ ಶಕ್ತಿಯವಳೇ, ಕೆಳಗಡೆ ಹರಿದು ಹ್ಲಾದಿಕೆ ಆನಂದಗೊಳಿಸುವವಳೇ, ಭೂಮಿಯಲ್ಲಿ ನಿಂತವರಿಗೆ ಆಹ್ಲಾದನ ಕೊಡುವ ಶಕ್ತಿಯವಳೇ, ಮಂಡೂಕಿ ಈ ಸುತ್ತಮುತ್ತಲಿನ ಪರಿಸರವನ್ನು, ಮಡಿ ಮಂಡನೆ ಅಂತ ಧಾತು, ಮಡಿ ಅಂದರೆ ಮಂಡನ, ಚಂದ ಅಂತ. ಮಕಿ ಮಂಡನೆ ಮಡಿ ಮಂಡನೆ ಎರಡುಂಟು, ಎರಡಕ್ಕೂ ಒಂದೇ ಅರ್ಥ, ಚಂದ ಅಂತ. ಮಂಡನಂ ಅಂದರೆ ಆಭರಣ, ಆಯ್ತಾ? ಮಕ್ಕಿ ಮಂಡನೆ ಅದರಿಂದ ಮಂಕ ಅಂತ ರೂಪ ಆಗತ್ತೆ, ಚಲುವ ಅಂತ ಅರ್ಥ ಮಂಕ ಅಂದರೆ. ಮಂಡೂಕಿ ಓ ಸುತ್ತಮುತ್ತಲಿನ ಪರಿಸರವನ್ನು ಚಂದಗೊಳಿಸುವ ಗುಪ್ತಗಾಮಿನಿಯಾದ ಜಲಾಭಿಮಾನಿ ದೇವತೆಯೇ, ಸಂಗಮ ಇಲ್ಲಿ ಬಾ, ಸೇರು, ಈ ಅಗ್ನಿಯ ಜೊತೆಗೂಡು. ಇಮಂಸು ಅಗ್ನಿಂ ಹರ್ಷಯ, ಇದು ಒಂದರ್ಥ. ಎರಡನೆಯದ್ದು ಶೀತಿಕೆ ಶೀತಿಕಾವತಿ. ನಾವು ಆ ಒಂದು ಇದನ್ನು, ಮೂಳೆಯನ್ನು, ಸ್ವಲ್ಪ ಉಳಿದಿರುತ್ತೆ, ಅದು ಜಾಸ್ತಿ ಏನು ಉಳಿದಿರಲ್ಲ, ಇರುವ ಸ್ವಲ್ಪ ಮೂಳೆಯನ್ನು ಇದರಲ್ಲಿ ಹಾಕ್ತೇವೆ ನದಿಯಲ್ಲಿ. ನದ್ಯಾಭಿಮಾನಿನಿ ದೇವತೆಯೇ ಈ ಜೀವನನ್ನು ಸಂತೋಷಗೊಳಿಸುವಂತನೂ ಒಂದು ಅರ್ಥ ಇದೆ ಅಂತ ಹೇಳಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಅದರಿಂದಾಗಿ ಈ ಅಗ್ನಿಯನ್ನು ಈ ಉರಿಯನ್ನು ಹರ್ಷಭರಿತವಾಗಿ ಪರಿಣಮಿಸುವುದು ಅಂತ ಹೇಳಿ ಅರ್ಥ ಅಂತ. ನಾವು ಇಲ್ಲಿಗೆ 14 ಮಂತ್ರಗಳ ಈ ಸೂಕ್ತವನ್ನು ನೋಡಿದ್ದೇವೆ. ಇನ್ನು ನಾಳೆ ಪಿತೃದೇವತೆಗಳನ್ನು ಸ್ತೋತ್ರ ಮಾಡುವಂತಹ ಒಂದು ಮಂತ್ರ ಇದೆ. ಉದೀರತಾಮವರ ಉತ್ಪರಾತ ಉನ್ಮಧ್ಯಮ ಪಿತರ ಸೌಮ್ಯಾತಃ ಅಂತ ಹೇಳಿ ಅದು ಶುರು ಆಗುತ್ತೆ. ಅದು ಸುಮಾರು 14 ಮಂತ್ರಗಳಿದೆ. ಅದಾದ ಮೇಲೆ ಒಂದು ಶ್ರಾದ್ದವನ್ನು, ಒಂದು ಪಿಂಡವನ್ನು ಹಾಕಿಸ್ತಾರೆ. ಅತಿದ್ರವಸಾರಮೇಯೌ ಅಂತ, ಚತುರಕ್ಷೌ ಶಬಲೌ, ಶಬಲ ಅಂತ ಹೇಳಿ ಒಂದು ಯಮನ ನಾಯಿಗಳು, ಅದಕ್ಕೊಂದು ಪಿಂಡವನ್ನು ಇಡಿಸ್ತಾ ಒಂದು ಪಿಂಡವನ್ನು ಇಡಿಸ್ತಾರೆ. ಸ್ಮಶಾನದಲ್ಲಿ ಒಂದು ಪಿಂಡ ಇಡಿಸ್ತಾರೆ.
ಪಾಥೇಯ ಪಿಂಡ ಅಂತ ಅದನ್ನು ಕರೀತಾರೆ. ಅದನ್ನು ಕುರಿತಾದ ಮಂತ್ರವೂ ಇದೇ ವೇದ ಮಂತ್ರದಲ್ಲಿದೆ. ಆದರೆ ಅದನ್ನು ಹೇಳುವ ನೋಡೋಣ. ಕೃಷ್ಣಾರ್ಪಣ.